ಕರ್ನಾಟಕದಲ್ಲಿ ಜಲಪ್ರಳಯ, ಮಲೆನಾಡಿನಲ್ಲಿ ಮತ್ತೆ ಮಹಾಮಳೆ ಆರಂಭ ಆಗಿದೆ. ಕೊಪ್ಪ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಗುಡ್ಡ ಕುಸಿತ ಉಂಟಾಗಿರುವಂತದ್ದು, ಮಳೆಯ ಆರ್ಭಟಕ್ಕೆ ಭೂಮಿ ಕುಸಿಯಲಾರಂಭಿಸಿದೆ. ವರುಣನ ಆರ್ಭಟ ಮಲೆನಾಡಿನಲ್ಲಿ ಮುಂದುವರೆದಿರುವಂತದ್ದು, ಮತ್ತೆ ಮಳೆಯ ಆರ್ಭಟಕ್ಕೆ ಭೂಮಿ ಕುಸಿಯಲಾರಂಭಿಸಿದೆ. ಕಳಸಾ ಮಂಗಳೂರು ಸಂಚಾರ ಬಂದ್ ಆಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಗ್ರಾಮಸ್ಥರ ಮನೆಯ ಪಕ್ಕದಲ್ಲಿಯೇ ಗುಡ್ಡ ಕುಸಿತ ಉಂಟಾಗ್ತಾ ಇದೆ. ರಾಜ್ಯ ಹೆದ್ದಾರಿ 66ರ ರಸ್ತೆಯ 4 ಕಡೆ ಗುಡ್ಡ ಕುಸಿತ ಉಂಟಾಗಿದೆ. ಕುದುರೆಮುಖ ಸಮೀಪದಲ್ಲಿ ಕುಸಿದು ರಸ್ತೆಗೆ ಬೀಳ್ತಾ ಇದೆ ಗುಡ್ಡ. ಪರಿಣಾಮ ಸಂಪರ್ಕ ಕಡಿತ ಆಗ್ತಾ ಇರುವಂತದ್ದು. ಕುದುರೆಮುಖದ ಸಮೀಪದಲ್ಲೇ ರಸ್ತೆಗೆ ಗುಡ್ಡ ಕುಸಿದು ಬೀಳ್ತಾ ಇದ್ದು, ವಾಹನ ಸಂಚಾರ ಮಾಡದಂತೆ ಪೊಲೀಸರು ತಡಿತಾ ಇದ್ದಾರೆ. ವರುಣನ ಆರ್ಭಟ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಕರುನಾಡಿನಲ್ಲಿ. ಮಲೆನಾಡಿನಲ್ಲಿ ವರುಣನ ಆರ್ಭಟ ಮುಂದುವರೆದಿರುವಂತದ್ದು. ಕಳಸಾ ಮಂಗಳೂರು ಸಂಚಾರ ಬಂದಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪದೇ ಪದೇ ಮಳೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಂಚಾರ ಸ್ಥಗಿತಗೊಳ್ತಾ ಇದೆ. ಯಾಕಂದ್ರೆ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು, ರಸ್ತೆ ಎಲ್ಲಿದೆ ಅನ್ನೋದೇ ಗೊತ್ತಾಗದ ಮಟ್ಟಿಗೆ ಗುಡ್ಡ ಕುಸಿತ ಉಂಟಾಗ್ತಾ ಇದೆ. ಚಿಕ್ಕಮಗಳೂರಿನ ಚಿತ್ರಣ ತಾವೀಗ ಗಮನಿಸ್ತಾ ಇರುವಂತದ್ದು. ಮಳೆಯ ಆರ್ಭಟಕ್ಕೆ ಭೂಮಿ ಕುಸಿತಾ ಇರೋದ್ರಿಂದ, ಗುಡ್ಡ ಕುಸಿತ ಕಂಡು ಬರ್ತಾ ಇರೋದ್ರಿಂದ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಆಗಿದೆ. ಜನರೆಲ್ಲರೂ ಕೂಡ ಗುಡ್ಡ ಕುಸಿತದ ನಡುವೆಯೇ ಒಂದು ಕಡೆಯಿಂದ ಇನ್ನೊಂದು ಕಡೆ ತೆರಳಬೇಕಾದಂತಹ ಪರಿಸ್ಥಿತಿ. ಯಾವ ಸಮಯದಲ್ಲಿ ಯಾವ ಗುಡ್ಡ ಕುಸಿಯುತ್ತೋ ಅನ್ನುವಂತಹ ಭೀತಿ. ಮಲೆನಾಡಿನಲ್ಲಿ ಗುಡ್ಡ ಕುಸಿತ ಹೆಚ್ಚಾದ ಪರಿಣಾಮ ರಾಜ್ಯ ಹೆದ್ದಾರಿ ರಸ್ತೆಯ ಮೇಲೆ ಈ ರೀತಿಯಲ್ಲಿ ಗುಡ್ಡ ಕುಸಿದು ಬೀಳ್ತಾ ಇದೆ. ಸಂಚಾರ ಬಂದ್ ಆಗಿದೆ. ಪೊಲೀಸರು ಕೂಡ ವಾಹನ ಸವಾರಿಗೆ ಕೇಳ್ಕೊಳ್ತಾ ಇದ್ದಾರೆ, ಈ ಕಡೆ ಬರಬೇಡಿ, ಸಂಚರಿಸಬೇಡಿ ಅಂತ. ಕಳಸಾ ಮಂಗಳೂರು ಸಂಚಾರ ಬಂದ್ ಆಗಿರುವಂತದ್ದು. ಮಹಾಮಳೆ ಮತ್ತೆ ಆರಂಭವಾಗಿದೆ ಮಲೆನಾಡಿನಾದ್ಯಂತ. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮಹಾಮಳೆ ಮತ್ತೆ ಮುಂದುವರೆದಿದೆ ಮಲೆನಾಡಿನಾದ್ಯಂತ. ಗುಡ್ಡ ಕುಸಿತ ಎಲ್ಲೆಲ್ಲಿ ಆಗಿದೆ, ಏನೇನು ಸಮಸ್ಯೆಗಳು ತಲೆದೋರ್ತಾ ಇವೆ ಅಂತ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಅಂದ್ರೆ ಮಲೆನಾಡಿನಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಒಂದ್ ಕಡೆ ಅವಾಂತರಗಳ ಸೃಷ್ಟಿ ಆಗ್ತಿದೆ ಅಂತ ಹೇಳ್ಬೋದಾಗಿದೆ. ಈಗ ಕುದುರೆಮುಖದ ರಾಜ್ಯ ಹೆದ್ದಾರಿ ಏನಿದೆ 66ರಲ್ಲಿ 4 ಕಡೆಗಳಲ್ಲಿ ಗುಡ್ಡ ಕುಸಿತವಾಗಿದೆ. ಗುಡ್ಡ ಕುಸಿತವಾಗಿರುವಂತಹ ಪರಿಣಾಮ ಕಳಸಾ ಮಂಗಳೂರು ಸಂಚಾರ ಬಂದ್ ಆಗಿದೆ. ಹೀಗಾಗಿ ವಾಹನ ಸವಾರರು ಕೆಲವೊಂದ್ ಕಡೆ ಪರದಾಡ್ತಾ ಇದ್ದಾರೆ. ಇದು ಕುದುರೆಮುಖದ ಸಮೀಪವಿರುವಂತಹ ಘಟನೆ ಇದಾಗಿದೆ. ಒಂದ್ ಕಡೆ ಶಿರಾಡಿ ಘಾಟಿ ಈಗಾಗಲೇ ಬಂದ್ ಆಗಿದೆ. ಇನ್ನೊಂದು ಮಾರ್ಗ ಇದ್ದಿದ್ದು ಮಂಗಳೂರಿಗೆ ಹೋಗುವಂತ ಮಾರ್ಗ ಇದ್ದಿದ್ದು ಪರ್ಯಾಯ ಮಾರ್ಗ ಈ ಮಾರ್ಗ ಆಗಿತ್ತು. ಈ ಮಾರ್ಗದಲ್ಲೂ ಕೂಡ ಗುಡ್ಡ ಕುಸಿತವಾಗಿದೆ. ಈಗ ಉಳಿದಿರುವಂತದ್ದು ಮಂಗಳೂರಿಗೆ ಸಂಪರ್ಕಿಸುವಂತ ಏಕೈಕ ಮಾರ್ಗವಾಗಿರೋದು ಚಾರ್ಮುಡಿ ಘಾಟಿ. ಚಾರ್ಮುಡಿ ಘಾಟಿಯಲ್ಲೂ ಕೂಡ ವಾಹನ ಸಂಚಾರ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭಾರಿ ವಾಹನಗಳು, ಲಘು ವಾಹನಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಅಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಒಟ್ಟಾರೆ ಮಲೆನಾಡಿನಲ್ಲಿ ಸುರಿಯುತ್ತಿರುವಂತ ಮಳೆಯಿಂದಾಗಿ ಎಲ್ಲೋ ಒಂದ್ ಕಡೆ ಒಂದು ದ್ವೀಪದಂತ ಆಗ್ತಾ ಇದೆ ಅಂತ ಪರಿಸ್ಥಿತಿ ಅಂತಾನೆ ಹೇಳ್ಬೋದಾಗಿದೆ. ಒಂದು ನಿರಂತರವಾಗಿ ಸುರಿಯುತ್ತಿರುವ ಮಳೆ ಸಾಕಷ್ಟು ಅಲ್ಲೆಲ್ಲೇ ಗುಡ್ಡ ಕುಸಿತಗಳು ಮತ್ತೆ ಧರೆ ಕುಸಿತಗಳು ಉಂಟಾಗಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಜನರು ಕೂಡ ಮನೆಯಿಂದ ಹೊರಬರ್ಲಿಕ್ಕೂ ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಪಕ್ಕಪಕ್ಕದಲ್ಲಿರುವಂತಹ ಗುಡ್ಡ ಕೂಡ ಮಣ್ಣು ಕುಸಿತವಾಗ್ತಾ ಇರೋದ್ರಿಂದ ಮನೆಗಳ ಮೇಲೂ ಕೂಡ ಕೆಲವೊಂದು ಆ ಕಡೆ ಬೀಳ್ತಾ ಇರೋದನ್ನು ಕೂಡ ಗಮನಿಸಬಹುದಾಗಿದೆ. ಪ್ರತಿಮಾ, ಕಿರಣ್, ನಾವೀಗ ಒಂದು ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿ ಗುಡ್ಡ ಕುಸಿತ ಆಗಿದೆ. ರಸ್ತೆ ಇತ್ತೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಜನರೆಲ್ಲರೂ ಕೂಡ ಆ ಕುಸಿತಗೊಂಡಂತಹ ಗುಡ್ಡದ ನಡುವಲ್ಲೇ ನಡೆದುಕೊಂಡು ಬರ್ತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಎಲ್ಲ ಕಡೆ ಕಂಡು ಬರ್ತಾ ಇದೆಯಾ ಅಂತ? ಪ್ರತಿಮಾ, ಖಂಡಿತವಾಗ್ಲು ಇದು ಕಳಸಾ ಮತ್ತು ಮಂಗಳೂರಿನ ನಡುವೆ ಬರುವಂತ ಕುದುರೆಮುಖದ ಸಮೀಪ ನಡೆಯುವಂತದ್ದು. ಹಾಗಾಗಿ ಗುಡ್ಡ ಮೇಲಿಂದ ಮಣ್ಣು ಕುಸಿತವಾಗಿರೋದ್ರಿಂದ ರಾಜ್ಯ ಹೆದ್ದಾರಿ 66ಕ್ಕೆ ಆ ಮಣ್ಣು ಸಂಪೂರ್ಣವಾಗಿ ಬಿದ್ದಿದೆ. ಹಾಗಾಗಿ ಮುಂದಕ್ಕೆ ಮತ್ತು ಅಂದ್ರೆ ಮುಂಭಾಗದಲ್ಲಿ ಸಂಚರಿಸುವಂತಹ ಪ್ರಯಾಣಿಕರಿಗೂ ಸಾಕಷ್ಟು ತೊಂದರೆ ಆಗಿದೆ. ಮತ್ತೆ ಈ ಕಡೆ ಬರುವಂತಹ ಪ್ರಯಾಣಿಕರಿಗೂ ಕೂಡ ತೊಂದರೆ ಆಗಿದೆ. ಹಾಗಾಗಿ ಬಸ್ಗಳು ಕೂಡ ಅಲ್ಲೇ ನಿಲ್ಲಿಸಿ ಅಲ್ಲಿಂದ ನಡೆದುಕೊಂಡು ಪ್ರಯಾಣಿಕರು ತಮ್ಮ ಊರುಗಳಿಗೆ ಸೇರ್ತಾ ಇದ್ದಾರೆ. ವಾಹನಗಳು ಮತ್ತು ಪ್ರವಾಸಿಗರು ಬಂದಂತ ಪ್ರವಾಸಿಗರು ವಾಪಸ್ ಹಿಂತಿರುಗ್ತಾ ಇದ್ದಾರೆ. ಹಾಗಾಗಿ ಅಂದ್ರೆ ಎಲ್ಲೊಂದ್ ಕಡೆ ಮಳೆ ವಾತಾವರಣ ಇರೋದ್ರಿಂದ ಕಡಿಮೆ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಈಗ ನಾವು ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಅಲ್ಲಿ ರಸ್ತೆ ಇತ್ತು, ಅಲ್ಲಿ ಕುಸಿದು ಬಿದ್ದಿರೋದು ಆ ಗುಡ್ಡ. ಖಂಡಿತ ಪ್ರತಿಮಾ, ಅಂದ್ರೆ ರಸ್ತೆ ಮಾರ್ಗದಲ್ಲಿ ಅಂದ್ರೆ ರಾಜ್ಯ ಹೆದ್ದಾರಿ 66ರಲ್ಲಿ ಬಿದ್ದಿರೋದ್ರಿಂದ ಇಲ್ಲಿ
ಸಾಕಷ್ಟು ಗ್ರಾಮಗಳು ಅಂದ್ರೆ ಕಳಸಕ್ಕೆ ಸಂಪರ್ಕ ಮಾಡುವಂತದ್ದು, ಹಾಗೇನೆ ಮಂಗಳೂರಿಗೆ ಸಂಪರ್ಕ ಮಾಡುವಂತ ರಸ್ತೆ ಇದಾಗಿದೆ. ಮಂಗಳೂರಿಗೆ ಹೋಗುವಂತ ಪ್ರಯಾಣಿಕರು ಈ ಮಾರ್ಗದಲ್ಲಿ ಸಂಚರಿಸ್ತಾ ಇದ್ರು. ಸಾಕಷ್ಟು ಅಂದ್ರೆ ಸರ್ಕಾರಿ ಬಸ್ಗಳು ಕೂಡ ಇಲ್ಲಿ ಸಂಚಾರ ಮಾಡ್ತಾ ಇತ್ತು. ಹಾಗಾಗಿ ಗುಡ್ಡ ಕುಸಿತರಾಗಿರೋದ್ರಿಂದ ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಅಲ್ಲಿ ಬಸ್ಗಳು ಕೂಡ ಇಳಿದಿ ಪ್ರಯಾಣಿಕರು ಮುಂಭಾಗದಲ್ಲಿ ಅಂದ್ರೆ ಬರುವಂತ ಊರುಗಳಿಗೆ ಪ್ರಯಾಣಿಸ್ತಾ ಇದ್ದಾರೆ. ಈಗ ತೆರವು ಕಾರ್ಯಾಚರಣೆ ಈಗಷ್ಟೇ ಆರಂಭವಾಗಿದೆ ಪ್ರತಿಮಾ. ಎಸ್, ಹಾಗೆ ಅಲ್ಲಿರುವಂತಹ ಪ್ರಯಾಣಿಕರನ್ನ ಸ್ಥಳಾಂತರಿಸುವಂಥದ್ದು ಬಹಳ ಕಷ್ಟಕರವಾಗುತ್ತೆ. ಯಾಕಂದ್ರೆ ಅಲ್ಲಿ ಸಂಚಾರ ಸಾಧ್ಯ ಆಗ್ತಾ ಇಲ್ಲ, ಜನರು ನಡ್ಕೊಂಡು ಬರ್ತಾ ಇರೋದು ನೋಡ್ತಾ ಇದ್ದೀವಿ ಕಿರಣ್. ಹಾಗಾಗಿ ಅವರಿಗೆ ಬದಲಿ ವ್ಯವಸ್ಥೆಗಳು ಅಲ್ಲಿ ಆಗ್ತಾ ಇದೆಯಾ ಅಥವಾ ಅದಕ್ಕೆ ವೇಟ್ ಮಾಡ್ಬೇಕಾಗತ್ತಾ ಇನ್ನು ಸ್ವಲ್ಪ ಹೊತ್ತು ಅಂತ? ಕೆಲವತ್ತು ಈಗಷ್ಟೇ ಮಾಹಿತಿ, ಒಂದು ಪ್ರಾಥಮಿಕವಾದಂತ ಮಾಹಿತಿ ಬಂದ್ರೆ ಮಾಹಿತಿ ಪ್ರಕಾರ ಅಂದ್ರೆ ಕೆಲವತ್ತಿನವರೆಗೂ ಕೂಡ ಪ್ರಯಾಣಿಕರು ಮತ್ತೆ ಹಾಗೆ ಅಲ್ಲಿರುವಂತ ಪ್ರವಾಸಿಗರು ಕೂಡ ಕೆಲವತ್ತು ಅಲ್ಲೇ ಅಂದ್ರೆ ಮಣ್ಣು ತೆರವಾಗುವವರೆಗೂ ಕೂಡ ಸಾಕಷ್ಟು ಅನುಕೂಲವನ್ನೇ ಅನುಭವಿಸಬೇಕಾಗತ್ತೆ. ಅದು ಮಣ್ಣನ್ನು ತೆರವುಗೊಳಿಸಿದ ನಂತರವಷ್ಟೇ ಮಂಗಳೂರಿಗೆ ತೆರಳುವಂತ ಪ್ರಯಾಣಿಕರು ಹಾಗೇನೆ ಅಲ್ಲಿದ್ದಂತ ವಾಹನಗಳು ಮಂಗಳೂರಿಗೆ ಹೋಗ್ಬೇಕಾಗತ್ತೆ. ಕಳಸಕ್ಕೆ ಈ ಕಡೆ ಚಿಕ್ಕಮಂಗ್ಳೂರಿಗೆ ಬರುವಂತ ವಾಹನಗಳು ಕೂಡ ಮಣ್ಣು ತೆರವಾದ ನಂತರವಷ್ಟೇ ಬರಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಸಾಕಷ್ಟು ತೊಂದರೆಯನ್ನು ಪ್ರಯಾಣಿಕರು ಅನುಭವಿಸಬೇಕಾಗತ್ತೆ ಪ್ರತಿಮಾ. ಕಿರಣ್, ಏನ್ ಹೇಳ್ತೆ ಹವಾಮಾನ ಇಲಾಖೆ? ಈ ಮಳೆ ಮುಂದುವರಿಯುತ್ತಂತ ಮಲೆನಾಡಿನಾದ್ಯಂತ ಹೇಗೆ ಅಂತ? ಮಲೆನಾಡಿನಲ್ಲಿ ಕಳೆದ ಅಂದ್ರೆ ನಿನ್ನೆ ಒಂದು ಕೆಲ ಹೊತ್ತು ಬಿಡುವು ನೀಡಿತ್ತು. ಅಂದ್ರೆ ನನ್ನ ಸಂಜೆವರೆಗೂ ಕೂಡ ಮಳೆ ಬಿಡುವು ನೀಡಿತ್ತು. ಮತ್ತೆ ತಡರಾತ್ರಿ ಮಳೆ ಆರಂಭವಾಗಿದೆ. ಈವರೆಗೂ ಕೂಡ ಮಳೆ ಸ್ವಲ್ಪ ಬಿಟ್ಟು ಅಂದ್ರೆ ಮಲೆನಾಡಿನ ಭಾಗದಲ್ಲಿ ಕಳಸ, ಕುದುರೆಮುಖ ಸೇರಿದಂತೆ ಶೃಂಗೇರಿ ಭಾಗದಲ್ಲಿ ಮಳೆ ಆರ್ಭಟ ಅಂದ್ರೆ ಬಿಟ್ಟು ಅಂದ್ರೆ ಸ್ವಲ್ಪ ವಿರಾಮ ನೀಡಿ ನಂತರ ಅಷ್ಟೇ ಬರ್ತಾ ಇದೆ. ತುಂಗಾ ಮತ್ತು ಭದ್ರಾ ನದಿಗಳು ಎಲ್ಲ ಒಂದ್ ಕಡೆ ಶಾಂತವಾಗಿದ್ವು. ಆದ್ರೆ ಮಳೆ ಭಾರಿ ಪ್ರಮಾಣದಲ್ಲಿ ಕಳೆದ ರಾತ್ರಿ ಸುರಿದಂತ ಪರಿಣಾಮವಾಗಿ ಮತ್ತೆ ತುಂಗಾ ಮತ್ತು ಭದ್ರಾ ನದಿಗಳಲ್ಲಿ ನೀರಿನ ಅಪಾಯ ಮಟ್ಟ ಹರಿತಾ ಇದೆ. ಹಾಗಾಗಿ ಕಳಸ ಹೆಬ್ಬಾಳ ಸೇತುವೆ ಮತ್ತೊಮ್ಮೆ ಮುಳುಗಡೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಪ್ರತಿಮಾ. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ಇದು ಒಂದು ರಸ್ತೆ, ರಾಜ್ಯ ಹೆದ್ದಾರಿ ರಸ್ತೆ. ಇದರ ಮೇಲೆ ಗುಡ್ಡ ಕುಸಿತ ಉಂಟಾಗಿರೋದ್ರಿಂದ ಅಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ಅಲ್ಲಿ ಬಂದಂತಹ ಪ್ರಯಾಣಿಕರೆಲ್ಲರೂ ಕೂಡ ಅಲ್ಲಿ ವಾಹನದಿಂದ ಕೆಳಗಿಳಿದು ಅತ್ತನಿಂದ ಇತ್ತಕ್ಕೆ ಬರ್ತಾ ಇರುವಂತದ್ದು. ಆದರೆ ಈಗ ರಸ್ತೆಯಲ್ಲಿ ತೆರವು ಕಾರ್ಯ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಆ ತೆರವು ನಡೆದ ಬಳಿಕವಷ್ಟೇ ಅವರು ಅವರವರ ಊರಿಗೆ ತೆರಳಲಿಕ್ಕೆ ಸಾಧ್ಯ ಆಗತ್ತೆ. ಮಂಗಳೂರು ಮತ್ತು ಕಳಸಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಮಂಗಳೂರು ಮತ್ತು ಕಳಸಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ. ಆ ರಸ್ತೆಯಲ್ಲೇ ಗುಡ್ಡ ಕುಸಿತ ಉಂಟಾದ ಪರಿಣಾಮ ಗುಡ್ಡ ಕುಸಿದು ರಸ್ತೆಗೆ ಬಿದ್ದಿದೆ. ಹೀಗಾಗಿ ಅಲ್ಲಿ ಸಂಚಾರ ಸ್ಥಗಿತಗೊಂಡಿರುವಂತದ್ದು. ಹೆದ್ದಾರಿಯಲ್ಲೇ ಗುಡ್ಡ ಕುಸಿತ ಉಂಟಾಗಿದ್ರಿಂದ ಸಂಚಾರ ಬಂದ್ ಆಗಿದೆ. ಈಗ ತೆರವು ಕಾರ್ಯಾಚರಣೆ ನಡೀತಾ ಇದ್ದು ಅದರ ಬಳಿಕವಷ್ಟೇ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ.